ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟು ಇ ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಚಾನಲ್. ಡೇ 3 ಥರ್ಡ್ ವಿಡಿಯೋ ಇವತ್ತು. ಈ ವಿಡಿಯೋ ಅಲ್ಲಿ ನಾವು ಪ್ರಶ್ನೆ ಪದಗಳನ್ನ ಯಾವಾಗ ಬಳಸಬೇಕು ಅನ್ನೋದನ್ನ ಕಲಿಯೋಣ. ಲೆಟ್ಸ್ ಲರ್ನ್ ವೆನ್ ಟು ಯೂಸ್ ಕ್ವಶನ್ ವರ್ಡ್ಸ್ ಲೈಕ್ ವೆನ್, ವಾಟ್, ವೇರ್, ಎಕ್ಸೆಟ್ರಾ. ಈಗ ನಾವು ಕನ್ನಡ ಪ್ರಶ್ನೆ ಪದ, ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಮತ್ತು ಯಾವ ಸಿಚುವೇಶನ್ನಲ್ಲಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಮುಂದೆ ಅದಕ್ಕೆ ರಿಲೇಟೆಡ್ ಎಕ್ಸಾಂಪಲ್ ಸೆಂಟೆನ್ಸಸ್ಗಳನ್ನ ಕಲಿಯೋಣ. ಮೊದಲನೇ ಪದ ಬಂದು ಏನು, ಯಾವುದುಗೆ ಇಂಗ್ಲೀಷಲ್ಲಿ ವಾಟ್ ಅಂತ ಹೇಳ್ತೀವಿ. ಇದನ್ನು ಯಾವಾಗ ಬಳಸ್ತೀವಿ ಅಂದರೆ ಯಾವುದಾದ್ರೂ ವಸ್ತು ಅಥವಾ ವಿಷಯಗಳ ಬಗ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅನ್ನುವಾಗ ಯೂಸ್ ಮಾಡ್ತೀವಿ. ಥಿಂಗ್ಸ್ ಅಥವಾ ಆಬ್ಜೆಕ್ಟ್ಸ್ ಬಗ್ಗೆ. ಕನ್ನಡದಲ್ಲೂ ಸೇಮೇನೆ. ಸೆಕೆಂಡ್ ಪದ ಎಲ್ಲಿ, ಇಂಗ್ಲೀಷಲ್ಲಿ ವೇರ್ ಅಂತ ಹೇಳ್ತೀವಿ. ಸ್ಥಳ ಅಥವಾ ಜಾಗದ ಬಗ್ಗೆ ಕೇಳಬೇಕಾದ್ರೆ ವೇರ್ ಅನ್ನು ಬಳಸ್ತೀವಿ. ಮೂರನೇ ಪದ ಯಾವಾಗ, ಇಂಗ್ಲೀಷಲ್ಲಿ ವೆನ್ ಅಂತ ಹೇಳ್ತೀವಿ. ಸಮಯ ಅಥವಾ ದಿನಾಂಕ ಅಂದರೆ ಟೈಮ್ ಅಥವಾ ಡೇಟ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಕೇಳಬೇಕು ಅನ್ನುವಾಗ ವೆನ್ ಪದನ ಯೂಸ್ ಮಾಡ್ತೀವಿ. ನಾಲ್ಕನೇ ಪದ ಯಾಕೆ, ಇಂಗ್ಲೀಷಲ್ಲಿ ವೈ ಅಂತ ಹೇಳ್ತೀವಿ. ರೀಸನ್ ಅಂದರೆ ಕಾರಣ ಬಗ್ಗೆ ಏನಾದರೂ ಕ್ವಶನ್ಸ್ ಕೇಳುವಾಗ ವೈ ವರ್ಡ್ನ ಯೂಸ್ ಮಾಡ್ತೀವಿ. ಐದನೇ ಪದ ಯಾರು, ಇಂಗ್ಲೀಷಲ್ಲಿ ಹೂ. ಪರ್ಸನ್ ಅಂದರೆ ವ್ಯಕ್ತಿ ಬಗ್ಗೆ ಏನಾದರೂ ಕ್ವಶನ್ ಕೇಳುವಾಗ ನಾವು ಹೂ ವರ್ಡ್ನ ಯೂಸ್ ಮಾಡ್ತೀವಿ. ಆರನೇ ಪದ ಅಂದರೆ ಸಿಕ್ಸ್ತ್ ವರ್ಡ್ ಬಂದು ಯಾರನ್ನು ಅಥವಾ ಯಾರಿಗೆ, ಇಂಗ್ಲೀಷಲ್ಲಿ ಹೂಮ್ ಅಂತ ಹೇಳ್ತೀವಿ. ಯಾರ ಬಗ್ಗೆ ಆದರೂ ಅಥವಾ ಯಾರಿಗೆ ಅಂತ ಏನಾದರೂ ಪರ್ಸನ್ ಬಗ್ಗೆ ಕ್ವಶನ್ಸ್ ಕೇಳೋಕ್ಕೆ ಹೂಮ್ ಪದನ ಯೂಸ್ ಮಾಡ್ತೀವಿ. ಏಳನೇ ಪದ ಯಾವುದು ಅಥವಾ ಯಾವುದುಗೆ ಇಂಗ್ಲೀಷಲ್ಲಿ ವಿಚ್ ಅಂತ ಹೇಳ್ತೀವಿ. ಚಾಯ್ಸ್ ಅಂದರೆ ಸೆಲೆಕ್ಷನ್ ಬಗ್ಗೆ, ಆಯ್ಕೆ ಬಗ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅನ್ನುವಾಗ ಅಥವಾ ಎಷ್ಟೊಂದು ಆಪ್ಷನ್ಸ್ ಇದೆ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡೋದು, ಆ ಥರ ರಿಲೇಟೆಡ್ ಕ್ವಶನ್ಸ್ ಕೇಳುವಾಗ ವಿಚ್ ವರ್ಡ್ನ ಯೂಸ್ ಮಾಡಬೇಕು. ಎಂಟನೇ ಪದ ಯಾರದ್ದು ಅಥವಾ ಯಾರಿಗೆ ಸೇರಿದ್ದುಗೆ ಇಂಗ್ಲೀಷಲ್ಲಿ ಊಸ್ ಅಂತ ಹೇಳ್ತೀವಿ. ಅಂದರೆ ಓನರ್ಶಿಪ್ ಯಾರಿಗೆ ಸೇರಿದ್ದು ಅಂತ ಕೇಳುವಾಗ ಊಸ್ ವರ್ಡ್ನ ಯೂಸ್ ಮಾಡಬೇಕು. ಒಂಬತ್ತನೇ ಪ್ರಶ್ನೆ ಪದ ಹೇಗೆ, ಇಂಗ್ಲೀಷಲ್ಲಿ ಹೌ ಅಂತ ಹೇಳ್ತೀವಿ. ವಿಧಾನ ಅಂದರೆ ರೀತಿ, ಮೆಥಡ್ ಆರ್ ಮ್ಯಾನರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದರದ್ದು ರಿಲೇಟೆಡ್ ಏನಾದರೂ ಕ್ವಶನ್ ಕೇಳಬೇಕು ಅಂತ ಅಂದರೆ ಹೌ ಅನ್ನೋದನ್ನ ಯೂಸ್ ಮಾಡಬೇಕು. ಆಗಲೇ ನಾವು ಕನ್ನಡ ಪ್ರಶ್ನೆ ಪದಗಳಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಆ್ಯಂಡ್ ಯಾವಾಗ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಕಲ್ತ್ವಿ. ಇವಾಗ ನಾವು ಅದಕ್ಕೆ ಎಕ್ಸಾಂಪಲ್ ಸೆಂಟೆನ್ಸಸ್ನ ಕಲಿಯೋಣ. ಆ ವರ್ಡ್ಸ್ನ ಸೆಂಟೆನ್ಸಸ್ಸಲ್ಲಿ ಹೇಗೆ ಯೂಸ್ ಮಾಡೋದು. ನಾನು ಈಚ್ ವರ್ಡಿಗೆ ಎರಡೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದರ ಕನ್ನಡದಲ್ಲಿ ಏನು ಹೇಳ್ತಾರೆ, ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅನ್ನೋದನ್ನ ಕಲಿಯೋಣ. ಫಸ್ಟ್ ವರ್ಡ್ ಏನು, ಯಾವುದು, ಇಂಗ್ಲೀಷಲ್ಲಿ ವಾಟ್. ಆಗಲೇ ಕಲ್ತಿದ್ದ ಪ್ರಕಾರ ಥಿಂಗ್ಸ್ ಅಥವಾ ಆಬ್ಜೆಕ್ಟ್ಸ್ ಬಗ್ಗೆ ಏನಾದರೂ ಕ್ವಶನ್ ಕೇಳುವಾಗ ನಾವು ವಾಟ್ನ ಯೂಸ್ ಮಾಡ್ತೀವಿ. ಸೊ ಸೆಂಟೆನ್ಸ್ ಬಂದು ವಾಟ್ ಈಸ್ ಯುವರ್ ನೇಮ್, ನಿಮ್ಮ ಹೆಸರು ಏನು. ಸೆಕೆಂಡ್ ಸೆಂಟೆನ್ಸ್ ವಾಟ್ ಆರ್ ಯು ಡೂಯಿಂಗ್, ನೀವು ಏನು ಮಾಡುತ್ತಿದ್ದೀರಾ. ಸೆಕೆಂಡ್ ವರ್ಡ್ ಎಲ್ಲಿ, ಇಂಗ್ಲೀಷಲ್ಲಿ ವೇರ್, ಜಾಗ ಅಥವಾ ಅಂದರೆ ಪ್ಲೇಸ್ ಬಗ್ಗೆ ರಿಲೇಟೆಡ್ ಕ್ವಶನ್ಸ್ ಕೇಳುವಾಗ ನಾವು ವೇರ್ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಬಂದು ವೇರ್ ಡೂ ಯು ಲಿವ್, ನೀವು ಎಲ್ಲಿ ವಾಸಿಸುತ್ತೀರಾ. ಸೆಕೆಂಡ್ ಸೆಂಟೆನ್ಸ್ ವೇರ್ ಈಸ್ ಮೈ ಬುಕ್, ನನ್ನ ಪುಸ್ತಕ ಎಲ್ಲಿದೆ. ಥರ್ಡ್ ಕನ್ನಡ ವರ್ಡ್ ಯಾವಾಗ, ಇಂಗ್ಲೀಷಲ್ಲಿ ವೆನ್. ಸೊ ಫಸ್ಟ್ ಸೆಂಟೆನ್ಸ್ ಬಂದು ವೆನ್ ವಿಲ್ ಯು ಕಮ್, ನೀವು ಯಾವಾಗ ಬರುತ್ತೀರಿ.
ಸೆಕೆಂಡ್ ಸೆಂಟೆನ್ಸ್, ವೆನ್ ಈಸ್ ಯೋರ್ ಬರ್ತ್ಡೇ? ನಿಮ್ಮ ಜನ್ಮದಿನ ಯಾವಾಗ? ಟೈಮ್ ಅಥವಾ ಡೇಟ್ ರಿಲೇಟೆಡ್ ಕ್ವಶನ್ಸ್ ಕೇಳುವಾಗ ನಾವು ವೆನ್ನ ಯೂಸ್ ಮಾಡ್ತೀವಿ. ಫೋರ್ತ್ ಕ್ವಶನ್ ವರ್ಡ್ ಯಾಕೆ, ಇಂಗ್ಲಿಷಲ್ಲಿ ವೈ. ರೀಸನ್ ರಿಲೇಟೆಡ್ ಕ್ವಶನ್ಸ್ನ ಕೇಳಕ್ಕೆ ವೈ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಬಂದು ವೈ ಆರ್ ಯು ಲೇಟ್? ನೀವು ಯಾಕೆ ತಡವಾಗಿ ಬಂದಿದ್ದೀರಾ? ಸೆಕೆಂಡ್ ಸೆಂಟೆನ್ಸ್, ವೈ ಆರ್ ಯು ಸ್ಯಾಡ್? ನೀವು ಯಾಕೆ ದುಃಖವಾಗಿದ್ದೀರಾ? ಫಿಫ್ತ್ ವರ್ಡ್ ಬಂದು ಯಾರು, ಇಂಗ್ಲಿಷಲ್ಲಿ ಹೂ. ಯಾವುದಾದ್ರೂ ಪರ್ಸನ್ ಬಗ್ಗೆ ಏನಾದರೂ ಕ್ವಶನ್ ಕೇಳುವಾಗ ನಾವು ಹೂ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಬಂದು ಹೂ ಈಸ್ ಯುವರ್ ಟೀಚರ್? ನಿಮ್ಮ ಗುರು ಯಾರು? ಸೆಕೆಂಡ್ ಸೆಂಟೆನ್ಸ್, ಹೂ ಈಸ್ ಕಾಲಿಂಗ್ ಯು? ನಿಮಗೆ ಯಾರು ಕರೆ ಮಾಡುತ್ತಿದ್ದಾರೆ? ಆರನೇ ಪದ ಯಾರನ್ನು ಅಥವಾ ಯಾರಿಗೆ ಇಂಗ್ಲಿಷಲ್ಲಿ ಹೂಮ್ ಅಂತ ಹೇಳ್ತೀವಿ. ಇದನ್ನು ಪರ್ಸನ್ ರಿಲೇಟೆಡ್ ಕ್ವಶನ್ಸ್ ಕೇಳಕ್ಕೇನೆ ಯೂಸ್ ಮಾಡೋದು. ಫಸ್ಟ್ ಸೆಂಟೆನ್ಸ್, ಹೂಮ್ ಡಿಡ್ ಯು ಮೀಟ್ ಎಸ್ಟರ್ಡೇ? ನೀವು ನಿನ್ನೆ ಯಾರನ್ನು ಭೇಟಿಯಾದಿರಿ? ಸೆಕೆಂಡ್ ಸೆಂಟೆನ್ಸ್, ಹೂಮ್ ಶುಡ್ ಐ ಕಾಲ್? ನಾನು ಯಾರಿಗೆ ಕರೆ ಮಾಡಬೇಕು? ಏಳನೇ ಪದ ಬಂದು ಯಾವುದು, ಇಂಗ್ಲಿಷಲ್ಲಿ ವಿಚ್. ಯಾವುದಾದ್ರೂ ಸೆಲೆಕ್ಷನ್ ಬಗ್ಗೆ ಅಂದರೆ ಆಯ್ಕೆ ಬಗ್ಗೆ ಕೇಳಬೇಕು ಅಂದಾಗ ಈ ವರ್ಡ್ನ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಬಂದು ವಿಚ್ ಕಲರ್ ಡೂ ಯು ಲೈಕ್? ನಿಮಗೆ ಯಾವ ಬಣ್ಣ ಇಷ್ಟ? ಸೆಕೆಂಡ್ ಸೆಂಟೆನ್ಸ್, ವಿಚ್ ಬುಕ್ ಈಸ್ yours? ಯಾವ ಪುಸ್ತಕ ನಿಮ್ಮದು? ಯಾರದ್ದು, ಯಾರಿಗೆ ಇಂಗ್ಲಿಷಲ್ಲಿ ಊಸ್ ಹೇಳ್ತೀವಿ. ಯಾರಿಗೆ ಸೇರಿದ್ದು ರಿಲೇಟೆಡ್ ಕ್ವಶನ್ಸ್ ಕೇಳಬೇಕು ಅಂದಾಗ ಊಸ್ ವರ್ಡ್ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್, ಹೂಸ್ ಬ್ಯಾಗ್ ಈಸ್ ದಿಸ್? ಇದು ಯಾರ ಬ್ಯಾಗು? ಸೆಕೆಂಡ್ ಸೆಂಟೆನ್ಸ್, ಹೂಸ್ ಫೋನ್ ಈಸ್ ರಿಂಗಿಂಗ್? ಯಾರ ಫೋನು ರಿಂಗ್ ಆಗ್ತಾ ಇದೆ? ಒಂಬತ್ತನೇ ಪ್ರಶ್ನೆ ಪದ ಹೇಗೆ, ಇಂಗ್ಲಿಷಲ್ಲಿ ಹೌ. ಯಾವ ರೀತಿ ಮಾಡಬೇಕು ಅಂದರೆ ಯಾವ ಮೆಥಡ್ ಅಂತ ತಿಳ್ಕೋಬೇಕು, ಆ ರಿಲೇಟೆಡ್ ಕ್ವಶನ್ಸಿಗೆ ಹೌ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಬಂದು ಹೌ ಆರ್ ಯು? ನೀವು ಹೇಗಿದ್ದೀರಾ? ಸೆಕೆಂಡ್ ಸೆಂಟೆನ್ಸ್, ಹೌ ಡು ಯು ಗೋ ಟು ವರ್ಕ್? ನೀವು ಕೆಲಸಕ್ಕೆ ಹೇಗೆ ಹೋಗುತ್ತೀರಾ? ನಾನು ಪ್ರತಿ ವಿಡಿಯೋ ಕೊನೆಯಲ್ಲಿ ವರ್ಕ್ಶೀಟ್ನ ಕೊಡ್ತೀನಿ. ಸೊ ಅದೇ ಥರ ಈ ವಿಡಿಯೋದು ವರ್ಕ್ಶೀಟ್ನ ಪ್ಲೇಸ್ ಮಾಡಿದ್ದೀನಿ, ಅಂದರೆ ಅಭ್ಯಾಸ ಪತ್ರಿಕೆ. ನೀವು ಇದರದ್ದು ಫೋಟೋ ತಕ್ಕೊಂಡು ಅಥವಾ ವಿಡಿಯೋ ಪಾಸ್ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಇಂಗ್ಲೀಷ್ ವರ್ಡ್ ಅಂತ. ಇಂಗ್ಲೀಷ್ ಸೆಂಟೆನ್ಸ್ ನೀವು ನಾನು ಹೇಳಿರೋದಲ್ಲದೆ ಬೇರೆ ಇಂಗ್ಲೀಷ್ ಸೆಂಟೆನ್ಸ್ ಬರೆದಿದ್ರೆ ಅದು ತಪ್ಪಾ ಸರಿನಾ ಅಂತ ಚೆಕ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ನೋಡಿ ಏನಾದರೂ ತಪ್ಪಿದರೆ ಕರೆಕ್ಟ್ ಸೆಂಟೆನ್ಸ್ ಏನು ಅದನ್ನು ನಿಮಗೆ ತಿಳಿಸ್ತೀನಿ. ನೀವು ನಂದು ಬೇರೆ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಬೇರೆ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.